ಪಂಚಾಯತ್ ರಾಜ್ 31ರ ಸಂಭ್ರಮ ಹಾಗೂ ಸಂಯೋಜಕರ ಸಮಾವೇಶ ದಿನಾಂಕ 27/9/2024ರಂದು ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿಗಳ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಪಂಚಾಯತ್ ರಾಜ್ 31ರ ಸಂಭ್ರಮ ಹಾಗೂ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವಿಕೇಂದ್ರೀಕೃತ ತರಬೇತಿ ಸಂಯೋಜಕರ ಸಮಾವೇಶ ಬೆಂಗಳೂರಿನ ಗಾಂಧಿ ಭವನದ ಬಾಪು ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ 5ನೇ ಆಯೋಗದ ಅಧ್ಯಕ್ಷ ಸಿ. ನಾರಾಯಣಸ್ವಾಮಿ, ಕರ್ನಾಟಕ ಪಂಚಾಯತ್ ರಾಜ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ವಿ. ವೈ. ಗೋರ್ಪಡೆ, ರಾಜ್ಯ 5ನೇ ಹಣಕಾಸು ಆಯೋಗದ ಸಲಹೆಗಾರರಾದ ಕೆಂಪೇಗೌಡ ಎಂ. ಕೆ., ಹಣಕಾಸು ಆಯೋಗದ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿಗಳಾದ ಯಾಲಕ್ಕಿಗೌಡ, ಕರ್ನಾಟಕ ಪರಿಷತ್ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಕಾಡಶೆಟ್ಟಿಹಳ್ಳಿ ಸತೀಶ್, ಕರ್ನಾಟಕ ರಾಜ್ಯ ಪಿಡಿಒಗಳ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ರಾಜು ಚ. ವಾರದ್ ಇವರುಗಳು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ANSSIRD ಅಂಡ್ PR-ನ ಸಂಪನ್ಮೂಲ ವ್ಯಕ್ತಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ KS ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಲೋಕೇಶ್, ಪದಾಧಿಕಾರಿ ಹುಣಸೂರು ರಾಜು ಹಾಗೂ ಸಂಘದ ವಿವಿಧ ಪದಾಧಿಕಾರಿಗಳು ಮತ್ತು ರಾಜ್ಯದ ವಿವಿಧ ತಾಲೂಕುಗಳ 100 DTCಗಳು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಶ್ರೀಹರಿಪ್ರಸಾದ್ KS, ಪತ್ರಕರ್ತರು. ಮಾತುಕತೆ ಒಟ್ಟಿಗೆ ಕೆಲಸ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಎರಡನೇದು, ಯಾವ್ದಾರ ಆದೇಶ ಬಂದರೆ ನೀವು ಅದನ್ನು ವಿರೋಧಿಸಬೇಕು ಅಂತ ನೀವು ಹೇಳಿದ್ರಿ, ರೆಸಲ್ಯೂಷನ್ ಮಾಡಿ ಮಾಡಬೇಕು ಅಂತ. ಹೌದು, ಕಾಯ್ದೆಯಲ್ಲಿದೆ. ನೀವು ಅದನ್ನು ತಿಳ್ಕೊಬೇಕು. ನೀವು ಬರೀ 58 ಹೇಳ್ಕೊಡ್ತೀರ, ನಿಮಗೂ ಅಷ್ಟನ್ನೇ ಹೇಳ್ಕೊಡ್ತಾರೆ. ನೀವು ಮಾಡ್ಯೂಲಲ್ಲಿ 58 ಸಬ್ ಕ್ಲಾಸ್ ಬಂದು ಹೇಳ್ಕೊಡೋದೇ ಇಲ್ಲ. 58 ಸಬ್ ಕ್ಲಾಸ್ 2 ಬಂದ್ಬಿಡ್ತಾರೆ ಡೈರೆಕ್ಟ್. ಪ್ರಕಾರ 58 ನೀವೆಲ್ಲ ಶೌಚಾಲಯ ಕಟ್ಟಿಸ್ಬೇಕು, ನೀವು ಚರಂಡಿ ಕ್ಲೀನ್ ಮಾಡಬೇಕು, ನೀವು ಸ್ಟ್ರೀಟ್ ಲೈಟ್ ಬೇಕಲ್ಲಿ, ನೀವು ಮ್ಯಾಂಡೇಟರಿ ಪ್ರಕಾರಗಳು ಅಂತ ನಿಮ್ಗೆ ಪಾಠ ಮಾಡ್ತಾರೆ. 58(1) ನಿಮ್ಗೆ ಹೇಳ್ಕೊಟ್ಟೇ ಇಲ್ಲ, ನೀವು ಓದಿಲ್ಲ. 58(1) ಏನು ಹೇಳುತ್ತೆ ಗೊತ್ತಾ? ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಎಷ್ಟು ವ್ಯವಸ್ಥಿತವಾಗಿ ತರಬೇತಿಗಳನ್ನು ದಿಕ್ತಪ್ಪಿಸ್ತಾರೆ. ನಿಮಗೆ ಟಿಪ್ಪರ್ ಲಾರಿ ಸ್ವಲ್ಪ ತುಂಬೋದನ್ನು ಯಾವ ತುಂಬಕ್ಕೆ ತುಂಬೋದೇ ಇಲ್ಲ. ಆ 58(1) ಎಷ್ಟು ಕ್ಲೀನಾಗಿ ಹೇಳುತ್ತೆ ಅಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಯೋಜನೆಯನ್ನು ರೂಪಿಸಿದಾಗ, ಎನಿ ಸ್ಕೀಮ್ ಇಫ್ ದ ಡಿಸೈನ್ ರೂಪಿಸಿದಾಗ ಆ ಯೋಜನೆಗೆ ಬೇಕಾದ ಅನುದಾನವನ್ನು ನಾವು ಅಭಿವೃದ್ಧಿನ 4 ಭಾಗ ಮಾಡ್ಕೊಂಡು, ಅಂದರೆ ಈಗ HR ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತೀವಿ. ಯಾರೋ ಹುಡುಗ ಹಳ್ಳಿಯಲ್ಲಿ ಸ್ಕೂಲ್ಗೆ ಹೋಗಿದ್ದಲ್ಲಪ್ಪ, ಅವನಿಗೆ ಸ್ಕೂಲ್ ಕರ್ಕೊಂಡು ಹೋಗ್ಬಿಟ್ರೆ ಏನೋ ದುಡ್ಡು ಖರ್ಚಾಗ್ತದೆ. ದುಡ್ಡಿಂದ ಮಾಡುವಂಥ ದೊಡ್ಡ ಕೆಲಸಗಳು ಆ ಥರದ್ದು. ಯಾರೋ ವ್ಯಾಕ್ಸಿನೇಷನ್ ಕೊಡಿಸ್ತೀರಿ, ಅದರಿಂದ ಏನು ಅವರೆಲ್ಲೋ ಇರ್ತಾರೆ ಪಾಪ ಮಕ್ಕಳು, ನೀವೆಲ್ಲ ಹೋಗ್ಬಿಟ್ಟು ಮಾಡಿ ಅವ್ರ ಮನೆಗೆ ಕೊಡ್ತಾರೆ ಅಂತ ಹೇಳಿ. ದಟ್ ಈಸ್ ಆಲ್ಸೋ ವರ್ಕ್. ಕಡಿಮೆ ದುಡ್ಡಲ್ಲಿ ಮಾಡುವಂಥ ಕೆಲಸಗಳು. ಕಡಿಮೆ ದುಡ್ಡಿನಲ್ಲಿ ಮಾಡುವಂಥ ಕೆಲಸಗಳಲ್ಲಿ ನಮ್ಮ ಶಿವಕಳ ಮಂಡ್ಯದವರು ಅಂತ ಕೇಳಿದ್ದೀನಿ, ಮತ್ತೆ ಮಂಜುಳಾ ಎಲ್ಲ ಇದ್ದಾರೆ. ಯಮನಹಳ್ಳಿಯಲ್ಲಿ ಅದ್ರದ್ದು ಎಷ್ಟೇ ಹೋಗ್ತಿರೋ 12 ಲಕ್ಷ, OSR IST 12 ಲಕ್ಷ. ಬಟ್ ರಾಷ್ಟ್ರ ಪ್ರಶಸ್ತಿಗಳನ್ನ ರಾಷ್ಟ್ರ ಪ್ರಶಸ್ತಿ ತಗೊಳ್ತಾ ಇದೆ. ಗಾಂಧಿ ಗ್ರಾಮ ಪುರಸ್ಕಾರ ಒಂದ್ಸರಿ ಜವಾಬ್ದಾರಿ ತಗೊಳ್ತಾ ಇದೆ ಆ ತಾಲೂಕಲ್ಲಿ. ಈ ಥರ ಇದೆ. ಅಂದರೆ ಒಬ್ಬ PDO ಅನ್ಸ್ಬಿಟ್ರೆ ಏನು ಮಾಡ್ಬೋದು ಅನ್ನೋದಕ್ಕೆ ಅದರ ಉದಾಹರಣೆ. 25,000 ಕೆಲಸಗಳಲ್ಲಿ ಅಂಗನವಾಡಿಗಳು ವರ್ಷ ಒಂದು 6 ಹಳ್ಳಿ ಬಂದರೆ ಒಂದು 2 ಹಳ್ಳಿಗಳಿಗೆ ಯೂನಿಕ್ ವಾಕ್ಯಗಳು ಕೊಡಿಸ್ಬೋದು, ಅಥವಾ ದಾನಿಗಳಿಂದ ಹಿಡಿದು ಕೊಡಿಸ್ಬೋದು. 25,000 ಒಳಗಡೆ ಇರುವಂಥವನ್ನ ದಾನಿಗಳಿಂದ ಕೊಡಿಸ್ಬೋದು, ಜೊತೆಗೆ ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ಇಟ್ಕೊಂಡು ಅವ್ರು ಕೊಡಿಸ್ಬೋದು, ಮತ್ತು ಯೋಜನೆಗಳಲ್ಲಿ ಸಂಯೋಜನೆ ಮಾಡ್ಬೋದು. ಇದನ್ನು ನಾವು ಪಂಚಾಯತಿ ಅಧ್ಯಕ್ಷರಿಗೆ ಮತ್ತೆ ವರ್ಕಿಂಗ್ ಡೇಸ್ ಎಲ್ಲ ಇಂದ ಕೂಡ ಅದು ಆಗಿದೆ. ಅಶ್ರಫುಲ್ ಹಸನ್ ಅವರು ನಮ್ಮ ನಿರ್ದೇಶಕರಾಗಿ ಸಂದರ್ಭದಲ್ಲಿ ಪ್ಲಾನ್ ಕೂಡ ಮಾಡಿದ್ರು ಸರ್. ಅಶ್ರಫುಲ್ ಹಸನ್ ಅವರು ನಮ್ಮ ನಿರ್ದೇಶಕರಾಗಿದ್ದ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಪೂರ್ಣ ಈಗ ಫೈನಾನ್ಸ್ ಕಮಿಷನ್ಗೆ ಮಾನ್ಯ ಅಧ್ಯಕ್ಷರು ಒಂದು ದಿನಾಂಕವನ್ನು ನಿಗದಿ ಮಾಡಿ ಕೊಡ್ತೀನಿ ಅಂತ ಹೇಳಿದರೆ
ಸಂಘಟನೆಯ ಪದಾಧಿಕಾರಿಗಳು 4 ಡಿವಿಷನಿಂದ ಆಯ್ದ ವ್ಯಕ್ತಿಗಳು ಆ ಸಮಿತಿಯ ಜೊತೆಯಲ್ಲಿ ನಮ್ಮ ಶಿಫಾರಸುಗಳಿಂದ ನಾವೇನು ಮಾಡಬೇಕು ಅನ್ನೋದನ್ನು ಕೂಡ ನಾವು ನಮ್ಮ ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾ ಓಕೆ ಈಗ ನಮ್ಮ ಆ ಬೌದ್ಧಿಕವಾಗಿ ಹೆಚ್ಚು ವಿಚಾರವನ್ನು ತಿಳ್ಕೊಂಡಿದ್ದೀವಿ ಅಂತ. ಯಾಕಂದ್ರೆ ತುಂಬಾ ವಿಚಾರಗಳು ಎಲ್ಲ ಅತಿಥಿ ಮಹೋದಯರು ಒಂದು ವಿಚಾರಗಳನ್ನು ಕೂಡ ನಮ್ಮನ್ನ ಹೇಳಿದ್ದಾರೆ. ನಮ್ಮ ಸಂಘ ಇನ್ನೊಂದಿಷ್ಟು ಹೆಚ್ಚು ಸಾಮರ್ಥ್ಯವಾಗಿ ಇನ್ನೊಂದಿಷ್ಟು ಹೆಚ್ಚು ಈ ಗ್ಲೂಕೋಸ್ ಬಾಟ್ಲು ಕೊಟ್ಟಕ್ಕಾಗಿದೆ. ಈಗ ಇನ್ನೊಂದಿಷ್ಟು ಹೆಚ್ಚು ಪ್ರಬುದ್ಧಮಾನದ ಜೊತೆಗೆ ಬೌದ್ಧಿಕದ ಜೊತೆಗೆ ಒಂದು ಸಂಘಟನಾತ್ಮಕವಾಗಿ ಕೂಡ ನಾವು ಬೆಳೀತೇವೆ. ಹಾಗಾಗಿ ಇವರೆಲ್ಲರೂ ಕೂಡ ನಮಗೆ ಪ್ರೇರಣೆ ಆಗ್ತದೆ ಅಂತ ಭಾವಿಸ್ತೇನೆ. ಯಾಕೆಂದ್ರೆ ಈಗ ಯಾಕೆ ಅಂತಂದ್ರೆ ಬಹಳ ಹಲವಾರು ಪ್ರಮುಖವಾದ ಘಟ್ಟಗಳನ್ನು ಅಧ್ಯಕ್ಷರು ಬಹಳ ಪ್ರಾಸಂಗಿಕವಾಗಿ ಸೂಕ್ಷ್ಮವಾಗಿ ಹೇಳಿದ್ರು. ಅವರು 1959ರಿಂದ ಹೇಗೆ ನಡೆದಂತು ನಮ್ಮ ರಾಜ್ಯದಲ್ಲಿ ಅಂತ ಹೇಳಿ 1973 ಬಹಳ ಪ್ರಮುಖವಾದ ಘಟ್ಟ. ಏನು ನಾವು ಅಬ್ದುಲ್ ನಜೀರ್ ಸಾಬ್ ಅವ್ರನ್ನ ನೆನೆಸ್ತಾ ಇದ್ದೀವಿ. ಅದು 2016ರಲ್ಲಿ ಆದಂಥ ತಿದ್ದುಪಡಿ ನನ್ನ ದೃಷ್ಟಿಯಲ್ಲಿ